1 year, ವೆಲ್ಕಮ್ ಟು ಮೈ ಯೂಟ್ಯೂಬ್ the government is setting aside 10 billion ಮಾಡಿ for the completion ನಮ್ಗೆಲ್ರಿಗೂ of this ಗೊತ್ತಿರೋ project. ವಿಷಯನೇ Thank you. ಗೌರ್ಮೆಂಟ್ ಹೇಗೆಲ್ಲ ಹ್ಯಾಂಡಲ್ ಮಾಡುತ್ತೆ, ಕೋಟ್ಯಾಂತರ ರೂಪಾಯಿ ಪಬ್ಲಿಕ್ ಮನಿ ತೊಗೊಂಡು ಯಾರ್ಯಾರ ಕೇಸ್ ಇರುತ್ತೆ, ಯಾರ್ಯಾರ ಕಾಂಟ್ರಾಕ್ಟ್ಗಳು ಹೇಗೆಲ್ಲ ಆಟ ಆಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಬರ್ಬೋದು. ಬಟ್ ಇದು ರಿಯಾಲಿಟಿನೇ, ಎಲ್ಲ ಪೊಲಿಟಿಷಿಯನ್ಸ್ಗೂ ಗೊತ್ತಿರೋ ವಿಚಾರನೇ. ಯಾವುದೇ ಸರ್ಕಾರ ಬಂದರೂ ಈ ಥರ ಮಾಡೇ ಮಾಡ್ತಾರೆ. ಕಾಂಟ್ರಾಕ್ಟರ್ಸ್ ಕೈಯಲ್ಲಿ ಹಣ ತೊಗೊಂಡು ಕೊನೆಗೆ ಅದನ್ನೋ ಅಂತ ಹೇಳ್ತಾರಲ್ಲ, ಕೋತಿ ತಿನ್ಬಿಟ್ಟು ಮೇಕೆ ಮೂತಿಗೆ ಒರೆಸ್ಬಿಡ್ತು ಅಂತ ಕೊನೆಗೆ ಆ ಥರ ಆಗಿಬಿಡುತ್ತೆ ಸರ್ಕಾರದಿಂದ ಸರ್ಕಾರ ಬದಲಾಗಿ. ಬಟ್ ಇದರಲ್ಲಿ ತೊಂದರೆ ಆಗೋದು ಮಾತ್ರ ಪಬ್ಲಿಕ್ಕಿಗೆ. ಇವತ್ತಿನ ದಿನ ಕೂಡ ನಮ್ಮ ಬೆಂಗಳೂರಲ್ಲಿ ಕೂಡ ಯಾವುದೇ ಒಂದು ರೋಡ್ ತೊಗೊಳ್ಳಿ, ಯಾವ ರೋಡು ನೆಟ್ಟಿಗಿಲ್ಲ, ಸುಮ್ಮನೆ ಟ್ಯಾಕ್ಸಸ್ ಮಾತ್ರ ಪೇ ಮಾಡ್ತಾರೆ. ಪೊಲೀಸ್ ಅವರು ಪೆನಾಲ್ಟಿ ಹಾಕ್ತಾನೆ ಇರ್ತಾರೆ, ಹೆಲ್ಮೆಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಜನ ಬಿದ್ದು ರೋಡ್ಗಳಲ್ಲಿ ಸಾಯ್ತಾನೆ ಇರ್ತಾರೆ. ಟ್ರಾಫಿಕ್ ಕಂಟ್ರೋಲ್ ಮಾಡೋರೇ ಇಲ್ಲ.